ಬೆಳಕು ಅಣ್ಣ ನಿಂಗೊಂದು ವಿಷಯ ಗೊತ್ತೇನಾ? ಏನಣ್ಣ? ನನ್ನ ಮಗಳಂದ್ರೆ ನನಗ್ ಪ್ರಾಣ ಅಂತ ಪುನೀತ್ ಹೇಳ್ತಾ ಇದ್ರು ಕಣ. ನಿಮ್ಮ ಹತ್ರನ? ಇಲ್ಲಪ್ಪ, ಟಿವಿ ಇಂಟರ್ವ್ಯೂನಲ್ಲಿ. ಅಷ್ಟೇ ಅಲ್ಲ, ಸಲ್ಮಾನ್ ಖಾನ್ ಮೊನ್ನೆ ಹೊಸ ಬೈಕ್ ತಗೊಂಡು ಬಾ ಬೆಳಗ್ಗೆಯಿಂದ ಸಂಜೆವರೆಗೂ ರೌಂಡ್ ಹೊಡೆಯೋಣ ಅಂತ ಕರೆದ್ರು. ನಿಮಗ? ಅಲ್ಲ, ಕತ್ರಿನಾ ಕೈಫ್ಗೆ. ಅಷ್ಟೇ ಅಲ್ಲ ಕಣ, ಅದು ಯಾರು ಆ ರಜನಿ. ಹೋಲಿ ಬಿಡು ಹೇಳಲ್ಲ ಬಿಡು, ಹೋಲಿ ಬಿಡು. ನಿಮ್ಗೆ ಈ ಬಿಟ್ಟಿ ಬಿಲ್ಡಪ್ ಎಲ್ಲ ಬೇಕಾ ಯಜಮಾನ್ರೆ? ಲೋ ಬೆಳಕು, ಬಿಲ್ಡಪ್ ಇರ್ಲಿಲ್ಲ ಅಂದ್ರೆ ಇಷ್ಟೊಂದು ಮಜಾ ಬಾರ್ತಿಂದ ಯಾವತ್ತೋ ಮನೆಗೆ ಕಳಿಸ್ಬಿಡ್ತಾ ಇದ್ರು ನನ್ನನ್ನ. ನೋಡು, ಮಾತಾಡ್ಲಿಲ್ಲ ಅಂದ್ರೆ ಮಂಗನ ಮಕ್ಕಳು ಮರ್ಯಾದೆ ಕೊಡಲ್ಲ. ಇಲ್ಲಿ ಮಾತಾಡೋನೆ ಮಹಾಶೂರ. ಈ ತರ ಡೌ ಕಚ್ಚಲಿಲ್ಲ ಅಂದ್ರೆ ದುಡ್ಡು ಹುಟ್ಟಲ್ಲ ಕಣ. ಈ ತರ ದುಡ್ಡನ್ನ ನೀವೇ ಸಂಪಾದನೆ ಮಾಡ್ಬೇಕು. ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ. ಕೇಳಿಸ್ಕೊಂಡಿಲ್ಲ ಅನ್ಕಂಡ? ಆಟ ಆಡಿ ಸಂಪಾದನೆ ಮಾಡ್ತೀನಿ. ಗೊತ್ತು, ಮೊನ್ನೆ 10,000 ರೂಪಾಯಿ ಸೋತು 10 ರೂಪಾಯಿ ಗೆದ್ರಿ. ಇಷ್ಟು ವರ್ಷದಿಂದ ನನ್ ಜೊತೆಲಿದ್ದೆ ಕಣ. ಈಜಾಗ ದುಡ್ಡು ಮಾಡಕ್ ಯಾವ್ದಾರು ಒಂದು ಒಳ್ಳೆ ಐಡಿಯಾ ಹೇಳ್ದ? ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ನೀವು ಸ್ನಾನ ಮಾಡೋದನ್ನ ನೀಟಾಗಿ ವಿಡಿಯೋ ಮಾಡಿ ಇಂಟರ್ನೆಟ್ ಬಿಟ್ರೆ ಆರಾಮಾಗಿ ದುಡ್ಡು ಮಾಡ್ಬೋದು. ಇಲ್ಲ, ಮಾಡ್ಬೋದು, ಜನ ನೋಡ್ತಾರೆ ಅಂತೀಯ? ಯಾಕೆ ನೋಡಲ್ಲ? ನಿಮ್ದು ಅಂದ್ರೆ ಸಾಕು, ಸಬ್ಸ್ಕ್ರೈಬ್ ಮಾಡಿ ಗಂಟೆ ಹೊಡಿತಾರೆ. ಹಂಗೆ ಆಗ್ಲಿ, ಗಂಟೆ ಆಮೇಲೆ ಹೊಡ್ಸುವ. ನಡಿ, ಆ ಕಡೆಕ್ ಹೋಗೋಣ. ನಿಲ್ಲಿಸ್ರ, ನಮ್ಮ ಯಜಮಾನ್ರಿಗೆ ಬಿಟ್ಟು ಅದ ಅಂಗ್ಲ ಆಟ ಆಡ್ತೀರಾ? ಎಲ್ಲ ಮಕ್ಕಳು ಊಟವಾಗ ಮೆಮ್ಮಿ ಅಂತ ಹತ್ರ, ನಮ್ಮ ಯಜಮಾನ್ರು ರಮ್ಮಿ ಅಂತ ಹತ್ತಿದ್ರು ಕಣ. ಮಚ್ಚಿಡಿಯೋದು ಮಾತ್ರ ನೀವು, ಕತ್ತರಿಸೋದು ನಾನೇ, ಎಲೆ ಹಾಕೋದು ಮಾತ್ರ ನೀವು, ಗೆಲ್ಲೋನು ನಾನೇ ಕಂಡ್ರಲ್ಲೇ. ಹುಮ್ಲ ನೋಡೀಗ ಬಾ. ಬೆಳಕು ಎದ್ರ ಬೇಡ. ಚೈನ್ ಇಲ್ವಾ? ಬ್ರೇಸ್ಲೆಟ್ ಇಲ್ವಾ? ಹಾಕಣ, ತಗೋ. ಇರೋ ಬಿತ್ತ ಇಲ್ವಾ? ಬಿಚ್ಚಿ 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 ಹಾಕ. ಗುಮ್ಲ ನೋಡೀಗ. ಯಜಮಾನ್ರೆ, ನಿಮಗ್ ದಮ್ ಇದ್ರೆ? ದಮ್ ಇದೆ, ಮ್ಯಾಚ್ ಬಾಕ್ಸ್ ಇದೆಯಾ? ಐ ವಿಲ್ ವಿನ್, ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ ವಿನ್. ಲೋ ಬೆಳಕು, ನಾನು ಎಷ್ಟು ವರ್ಷ ಅಂತ ಸೋಲಿ ಕಣ. ನನಗೂ ಸೋತು ಈ ಜನ್ಮರೇ ಸಾಕಾಗ್ಬಿಟ್ಟತೆ ಕಣ ಬೆಳಕು. ಯಜಮಾನ್ರೆ, ನೀವ್ಯಾರು? ನಿಮ್ಮ ವಂಶ ಎಂತದ್ದು? ನೀವು ಅವಾಗ್ಲೇ ಹಂಗೆ, ಇನ್ನು ಇವಾಗ ಕೇಳ್ಬೇಕಾ? ನಿಮ್ಮಪ್ಪ ಜೂಜಪ್ಪ, ನಿಮ್ಮ ವಂಶ ಜೂಜ್ರು ವಂಶ. ಕರೆಕ್ಟ್ ಕಣ ಬೆಳಕು. ನಡಿ, ಮನೆಗೆ ಹೋಗಿ ನನ್ನ ಹೆಂಡತಿ ಒಡವೆ ನೆತ್ಕೊ ಬರ್ತೀನಿ. ಅರ್ಧ ಗಂಟೆ ಇಲ್ಲೇ ಇರ್ರಿ, ಆಮೇಲೆ ನಾನು ಯಾರು ಅಂತ ತೋರಿಸ್ತೀನಿ. ಐ ವಿಲ್ ವಿನ್, ನಾಟ್ ಇಮಿಡಿಯೇಟ್ಲಿ ಬಟ್ ಡೆಫಿನೆಟ್ಲಿ. ಎತ್ಲ ಗಾಡಿಯ. ಜಾನಕಿ, ಜಾನು, ಮೈ ಡಿಯರ್ ಜಾನು. ಜಾನು ಎಲ್ಲಿದೆಯಾ? ಜಾನು, ನನ್ನ ಹೆಂಡ್ತಿನ ನಿನ್ನ ಹೆಂಡ್ತಿನ? ನಿಮಗೆ ಕನ್ಫ್ಯೂಸಾ? ಇನ್ನೂ ಅರ್ಧ ಗಂಟೆ ಅಷ್ಟೇ ಟೈಮ್ ಇದೆ. ನಾವು ಸೋತಿರೋದೆಲ್ಲ ಡಬಲ್ ಆಗಿ ಗೆದ್ಕೊಂಡ್ಬರ್ಬೇಕು. ಹೋಗಿ ಒಡವೆ ಹುಡುಕಿ. ಸಿಕ್ತೇನ? ಸಿಕ್ತಾ? ಮಗನೇ ಹುಡ್ಕೋ. ಏನ್ ಹುಡುಕ್ತಾ ಇದ್ಯಾ? ನೀವು ಹುಡುಕಾದ್ರಲ್ಲ, ಹುಡುಕ್ತಿದ್ದೀನಿ. ಬೀರುಕಿ ಹುಡ್ಕಲೆ. ಸಿಕ್ತೇನಾ? ಇಲ್ಲ. ಟೈಮ್ ಬೇರೆ ಆಗ್ತಾ ಇದೆಯಲ್ಲ. ಯಜಮಾನ್ರೇ, ಕೀ ಸಿಕ್ತು. ಲೂಟಿ ಹೊಡೆದ ಕೋಟೆಗೆ ಆಮೇಲೆ ಕಾವಲ್ ಕಾದ್ರಂತೆ. ಇನ್ನು ಬೀರನ್ನೇ ಹೊಡೆದಾಕಿದ್ದೀನಿ ಇಲ್ಲಿ. ಹಾಕಿ ಹಾಕಿ, ಲಂಗೋಟಿ ಎತ್ತಿ ಹಿಡ್ದಿದ್ದೀನಿ. ಹಾಕಿ, ಎಲ್ಲ ಹಾಕಿ. ಅವಳು ಇಲ್ಲೆಲ್ಲ ಇಟ್ಟಿಲ್ಲ ಕಣೋ. ಇಟ್ಟಿಲ್ವಾ? ಛ, ಅವಳಿಗೆ ಎಷ್ಟು ಸಾರಿ ಹೇಳಿದ್ದೀನಿ ಒಡವೆ ಎಲ್ಲ ಬೀರು ಅಲ್ಲೇ ಇಡು ಅಂತ. ನನ್ ಮಾತ ಕೇಳಲ್ಲ ರೀ.
ಚಿನ್ನ 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 ಮುದ್ದು ಚಿನ್ನ. ಇದೊಂದು ಸ್ವಲ್ಪ ತಗೊಳಪ್ಪ ಇದನ್ನ. ಸಾವಕಾಶ್ ಇದನ್ನ ತಗೋ. ಹಿಂಗೆ ನಿಂತ್ಕೋ ಮಗನೇ. ನನ್ನ ಗಂಡನ ಎದುರನೆ ಚಿನ್ನ ಅಂತೀಯನೋ ಕೊಳ್ಕ. ನಾನು ಕೊಳುಕ ಅಲ್ಲ, ಮತ್ತೆ ಬೆಳಕು. ರೀ ನೀವ್ ಈಗ ಬಂದ್ರ? ಇಲ್ಲ ಕಣೆ, ಆವಾಗ್ಲೇ ಬಂದೆ, ನೀನ್ ಮಲಗಿರ್ತಿ ಅಂತ ಕಾಯ್ತಾ ಇದ್ದೆ. ಇಲ್ಲ, ನೀರ್ ತರಕ್ ಹೋಗಿದ್ದೆ. ಏನ ನೀರ್ ತರಕ್ ಹೋಗಿದ್ದೆ ರೀ. ಇಷ್ಟೊಂದು ಚಿನ್ನ ಲೇ, ಅದಿರ್ಲಿ, ಮೈ ಮೇಲೇನೆ ಇವತ್ತು ಇಷ್ಟೊಂದು ಹೊಡ್ ಚಿನ್ನ ಹಾಕಬಿಟ್ಟಿದ್ಯಾ? ನಾವ್ ಎಷ್ಟು ಹುಡ್ಕಾಡಿದ್ವಿ ಗೊತ್ತಾ? ಅಂದ್ರೆ ನೀನ್ ಇಲ್ಲ ಅಂತ ಎಷ್ಟೆಲ್ಲೋ ಒದ್ದಾಡಿದ್ದು ಗೊತ್ತೇನೆ. ಹೌದಾ? ಅದ್ ಸರಿ, ಏನೇ ವಿಶೇಷ ಇವತ್ತು? ಹೇಳ್ತೀನಿ ರೀ. ಓ, ಟೈಮ್ ಆಯ್ತು ಯಜಮಾನ್ರಿ. ಅಯ್ಯೋ, ಹೀರೋ ಕೇಳಿದ ತಕ್ಷಣ ಕೊಟ್ಬಿಡ್ತಾಳ, ಏನಾದ್ರೂ ಪೂಜೆ ಹೊಡಿಬೇಕು ತಾನೆ. ಏನು ಅಂದ್ರೆ ಇವತ್ತೇನ್ ವಿಷಯ ಗೊತ್ತಾ? ಇವತ್ತು ಭೀಮ್ ಅಮಾವಾಸ್ಯೆ ರೀ. ಟೈಮ್ ಆಯ್ತು ಅಂದ್ರೆ ಟೈಮ್ ಆಯ್ತು ಪಾತ್ ಪೂಜೆ ಮಾಡಕ್ಕೆ ಅಂತ ಹೇಳ್ತಾವನೆ. ಹೌದಾ? ತಗೊಳ್ಳಿ, ತಾಳಿಗೆ ಕುಂಕುಮ ಇಡಿ. ಕುಂಕುಮ ಅರ್ಶನ ಆಡತ್ತೀನಿ. ಮುತ್ತೈದೆ ಆಗಿರು, ನೀಲ ಮುತ್ತೈದೆ ಆಗಿರು. ರೀ, ನನ್ಗೊಂದ್ ಡೌಟು ರೀ. ಬೀರು ಹೊಡ್ದಾಕಿದ್ ಗೊತ್ತಾಗೋಯ್ತೇನೋ? ಇಲ್ಲ, ಅಲ್ಲ, ನಂಗೆ ಯಾಕ್ರಿ ತಾಮ್ರ ತಾಳಿ ಮಾಡ್ಸಾಕ್ಸಿದ್ದೀರಾ ನೀವು? ಇವನ ಹುಷಾರಾಗಿ ನಾಯಿ ತರ ನೋಡ್ಕೊಡು. ನನ್ಗೆ ಯಾವ ಹೊಡಿತೀಯ ನೀನು? ಈಗ ನಿನ್ಗೆ ನಾನು ಹೆಂಗ್ ಹೊಡಿತೀನಿ ನೋಡು. ಗುತ್ತೆ ಪುಟ್ಟ ಪುಟ್ಟ ಹೆಜ್ಜೆ, ಪುಟಾಣಿ ಹೆಜ್ಜೆ. ಅಣ್ಣ, ಎಂಟ್ರಿ ಚೆನ್ನಾಗಿರ್ಲಿ ಅಂತ ಬಂದೆ ಅಣ್ಣ, ಬಿಟ್ಬಿಡಣ್ಣ. ತರ್ಲಾ ಚಾಕುನ ಅಣ್ಣ ಅಣ್ಣ ಅಣ್ಣ, ನನ್ನ ಸಾಯಿಸ್ಬೇಡ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ನೀನಾ ಅಣ್ಣ? ಸಾಯಿಸ್ಬೇಡ. ಈಗ ಹೆಂಗೆ ಹೊಡಿತೀನಿ ನೋಡು. ಹೆಂಗೆ ಕತ್ತರಿಸ್ತೀನಿ ನೋಡು. ಸೌತೆಕಾಯ ಕತ್ತರಿಸಿ ಕೊಡು. ಸೌತೆಕಾಯಿನ ಅಣ್ಣ, ನನ್ನ ಸುಟ್ಟಾಕ್ಬೇಡ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್. ತೊಳೆದು ಕಟ್ ಮಾಡು. ನೀರ ನಿಂದೇನಿಲ್ವಣ? ಸೌತೆಕಾಯಿ ಕೊಟ್ಟಾಗಿದೆ, ನೀನ್ ಅದನ್ನ ಕಟ್ ಮಾಡು ಆಗಿದೆ. ಈಗ ಕಟ್ ಮಾಡಿರೋ ಸೌತೆಕಾಯಿ ಎಲ್ಲ ನಂದೆ. ಅಯ್ಯೋ ನನ್ನ ಮಕ್ಕಳದೇ. ಅಣ್ಣ ಅಣ್ಣ, ಹೊಡಿಬೇಡಿ ಅಣ್ಣ, ಪ್ಲೀಸ್ ಅಣ್ಣ. ಅಕ್ಕಪಕ್ಕ ಜೈಲರು ಅಣ್ಣ ತಮ್ಮಂತರ ಹಿಂಗೆಲ್ಲ ಕಿತ್ತಾಡ್ಬಾರ್ದು. ಒಳಗಡೆ ಹೆಂಗ ಬಂದಿದೀವಿ, ಆದ್ರೆ ಹೊರಗಡೆ ತಪ್ಸ್ಕೊಂಡೋಗೋದ್ ಹೆಂಗೆ? ಒಂದೇ ಒಂದು ತಿಂಡಿ ಬೇಕು, ಇಲ್ಲಿಂದ ತಪ್ಸ್ಕೋಬೇಕು. ಏನ್ರೋ ಪಾರ್ಟಿ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಅಭಿ ಎಷ್ಟೇ ಸ್ಕಿಟ್ ಮಾಡ್ತಾ ಇದೀಯಾ? ಯಾಕೆ? ಪಾರ್ಟಿ ಸಾಂಗ್ ಯಾವ್ದು, ಎಂಟ್ರಿ ಸಾಂಗ್ ಯಾವ್ದು ಗೊತ್ತಿಲ್ವಲ್ಲ ನಿಂಗೆ? ವಿಧಾನಸೌಧದ ಮುಂದಿರೋ 4 ಸಿಂಹಗಳಲ್ಲಿ 3 ಸಿಂಹಗಳು ನ್ಯಾಯ ನೀತಿ ಧರ್ಮಕ್ಕೆ ಪ್ರತಿರೂಪಗಳಾದ್ರೆ, ಕಾಣದೇ ಇರೋ 4ನೇ ಸಿಂಹ ಕಣೋ ಈ ಪೊಲೀಸರೆಲ್ಲರಿಗೂ ಒಂದು ಸಲ. ನೋಡಕ್ ಒಳ್ಳೆ ಮರಿ ಆನೆ ಇದ್ದಂಗ ಅವನೇ ಸಿಂಹ ಅಂತ. ಏನ್ರೋ ಪೊಲೀಸ್ ಅಂದ್ರೆ ಮರ್ಯಾದೆನೇ ಇಲ್ವೇನ್ರೋ? ಮರ್ಯಾದೆ ಕೊಡ್ಬೇಕಲ್ವಾ ನೀನು? ಮರ್ಯಾದೆಯಿಂದ ಹೋಗ್ತಾ ಇರಿ. ಜೈಲ್ ಸೆಲ್ ಏನೋ ಬ್ಯಾಚುಲರ್ ರೂಮ್ ತರ ಇಟ್ಕೊಂಡಿದ್ದೀರಾ? ಅದಳು ಹೋಗೋ ಬರೋ ಅಂತ ಬೇರೆ. ನೋಡ್ ಮಚ್ಚ, ಮುಚ್ಕೊಂಡ್ ಕೇಳಲೇ. ಅದೇ ಚೆನ್ನಾಗಿತ್ತು. ನೋಡ್ ಮಚ್ಚ, ಇದೇ ನಮ್ಮ ಅಪ್ಪ ಕೊಟ್ಟಿರೋ ಮನೆನಾ? ಬೆಳಿಗ್ಗೆ ಎದ್ದು ನೀರ್ ಹಾಕಿ ರಂಗೋಲಿ ಬಿಡಕ್ಕೆ. ಇಲ್ಲಿ ಟಾಯ್ಲೆಟ್ ಯಾವ್ದು, ಕಿಚನ್ ಯಾವ್ದು, ಬಾತ್ರೂಮ್ ಯಾವ್ದು ಗೊತ್ತಾಗಲ್ಲ ಜೈಲಲ್ಲಿ. ಅಪ್ಪಿ ಇಲ್ಲಿ ಏನ್ ಸರ್, ನೀನು ಜೈಲಿಂದ ರಿಲೀಸ್ ಆಗ್ತಾ ಇದೆಯಾ? ಹೋಗು ಸರ್, ನನಗೆ ಇವ್ರನ್ನೆಲ್ಲ ಬಿಟ್ಟು ಹೋಗಕ್ಕೆ ಆಗಲ್ಲ ಸರ್. ಕ್ಯಾನ್ಸಲ್ ಮಾಡ್ಕೊಳ್ಳಿ. ಕ್ಯಾನ್ಸಲ್ ಮಾಡೋ ಒಂದ್ ಕೂಡ್ಲೆ ಕ್ಯಾನ್ಸಲ್ ಮಾಡಕ್ ಇದೇನು ವೀಸಾ ಏನೋ? ರಿಲೀಸ್ ಆರ್ಡ್ರು ಕಣೋ. ನೀ ಬಾ ಅಂತ ಎಟ್ಕಲೆ ಬರಕ್ಕೆ, ಹೋಗು ಅಂದ ತಕ್ಷಣ ಹೋಗಕ್ ನಾ ಏನ್ ಕ್ಯಾಬ? ಕ್ಯಾನ್ಸಲ್ ಮಾಡ್ಕೊಳ್ರಿ. ಕೇಸ್ ಮುಗಿದ್ ಕೂಡ್ಲೆ ಹೋಗ್ತಾ ಇರ್ಬೇಕು ಕಣೋ. ಇವಾಗ ಕೇಸ್ ಆಯ್ತಲ್ಲ, 7 ವರ್ಷ ಒಳಗಡೆ ಹಾಕಬಿಡಿ. ಬಟ್ಟೆ ಒಣಗಿದೆ, ಒಳಗಡೆ ಹಾಕೊಳ್ಳಿ ಅನ್ನೋ ತರ ಹೇಳ್ತಾ ಇದೆಯಲ್ಲೋ. ಇಲ್ಲಿ ನೀವ್ ಯಾರು ನಾನ್ ಯಾರು ಅನ್ನೋದೇ ಅರ್ಥ ಆಗ್ತಾ ಇಲ್ವಲ್ಲೋ. ನೋಡಿ ಸರ್, ನಿಮ್ಗಿಂತ ನಾವು ಒಳಗಡೆ ಒಳ್ಳೆ ಪೊಸಿಷನ್ ಅಲ್ಲೇ ಇದ್ದೀವಿ. ಹೊರಗಡೆ ನೀವು ಪೊಲಿಟಿಷಿಯನ್ ಕಾಯೋದು ನೀವೇ, ಇಲ್ಲಿ ನಮ್ ಕಾಯೋದು ನೀವೇ. ಒಟ್ನಲ್ಲಿ ನಿಮ್ ಕೆಲ್ಸ ಎಲ್ರೂನು ಕಾಯದೆ. ತುಂಬಾ ಮಾತಾಡ್ತಾ ಇದೀರಾ. ನಮ್ ಸಾಹೇಬ್ರು ಬರ್ಲಿ, ಬೋಟ್ಗೆ ಕೈ ಹಾಕಿ ಎಳೆದು ಬಿಡ್ತಾರೆ. ಸರ್, ಹಂಗೆ ಎಳ್ದ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಸ್ಬಿಟ್ಟು ತಗೋ ಬನ್ನಿ. ಈ ಮಿಲಿಟರಿ ಹೋಟ್ಲಲ್ಲಿ ಮಾಡ್ತಾರಲ್ಲ ಹಂಗೆ. ಸ್ವಲ್ಪ ಖಾರ ಕಮ್ಮಿ ಹಾಕ್ಸಿ, ನಂಗೆ ಸ್ಟೋನ್ ಆಗಿದೆ ಪ್ಲೀಸ್. ಮಚ್ಚ,
ಮಚ್ಚ ಕೇಳಿಸ್ಕೊಳ ತಪ್ಪು ಮಾಡೋರೆಲ್ಲ ಹೊರಗಡೆ ಇದಾರೆ ಸತ್ಯ ಹೇಳೋರೆಲ್ಲ ಹೊರಗಡೆ ಇದೀವಿ ನಿಮ್ ಡಿಪಾರ್ಟ್ಮೆಂಟ್ ದವ್ರೆ ಹಿಂಗೆ ಮಾಡ್ದವ್ರನ್ನ ಬಿಟ್ಟು ನೋಡ್ದವ್ರನ್ನ ಇಲ್ಲಿ ಕರ್ಕೊಂಬಂದ್ ಗುಂಬಿಡ್ತಾರೆ ಹೋಗು ನಿಮ್ ಸಾಹೇಬ್ಗೆ ಹೋಗಿ ಹೇಳು ಇಲ್ಲಿ ಬೆಡ್ ಫುಡ್ ಅಡ್ಜಸ್ಟ್ ಆಗ್ತಿಲ್ಲ ಬೇರೆ ಕಡೆ ವ್ಯವಸ್ಥೆ ಮಾಡು ಅಂತ ಅಪ್ಪಿ ಬೈಲಿ ಇಲ್ಲೇ ಪಕ್ಕದಲ್ಲಿ ಒಂದು 5 ಸ್ಟಾರ್ ಹೋಟ್ಲ್ ಇದೆ ಯಾಕೆ ಎಲ್ರು ಶಿಫ್ಟ್ ಆಗ್ಬಾರ್ದು ನಮ್ದೇನು ಅನುಕೂಲ ಇಲ್ಲ ಅಲ್ಲಿ ಗೀಜರ್ ಇದೆ ತಾನೆ ಮಾಡೋ ಅಲ್ಪ ಕೆಲಸಗಳೆಲ್ಲ ಮಾಡ್ಬಿಟ್ಟು ಇವಾಗ ನನ್ನ ಮುಂದೆನೆ ಪೋಸ್ಟ್ ಕೊಡ್ತೀರಾ ನೋಡೋ ಇವತ್ತೊಬ್ರು ನನ್ನ ಮಗನ್ ಚಾನಲ್ ಇಂದ ಇಂಟರ್ವ್ಯೂ ಮಾಡಕ್ ಬರ್ತಾ ಇದಾರೆ ಕರೆಕ್ಟ್ ಆಗಿ ಬಿಹೇವ್ ಮಾಡಿ ಸರ್ ನನ್ ಮಗ ಚಾನಲ್ ಇಂದ ನನ್ನ ಇಂಟರ್ವ್ಯೂ ಮಾಡಕ್ಕೆ ಇದೊಂದೇ ಸರ್ ಒಳ್ಳೆ ಮಾತು ಹೇಳುತ್ತ ನೀವು ಏನಾದ್ರೂ ಗಾಂಚಲಿ ಮಾಡಿದ್ರು ನಮಸ್ಕಾರ ಅಯ್ಯೋ ನನ್ನ ಮಗನೇ ನನಗೆ ವಿಸಿಲ್ ಹಾಕಿ ಕರಿತೇನೋ ಮೇಡಮ್ ಬನ್ನಿಲಿ 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 ಏನು 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 ಏನಿಲ್ಲ ಹೋಗಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಮುದ್ದಾದ ತುಂಟು ಹುಡುಗಿ ನನ್ನ ಹೆಸರು ಸುಷ್ಮಿತಾ ಅಂತ ನಾನು ನನ್ನ ಮಗನ್ ಚಾನಲ್ ಇಂದ ಬಂದಿದ್ದೀನಿ ಬನ್ನಿ ಕೈದಿಗಳನ್ನ ಮಾತಾಡ್ಸೋಣ ಅವರ ಕತೆ ವ್ಯತೆ ಏನು ಅಂತ ಕೇಳೋಣ ಹಾಯ್ ಹೌ ಆರ್ ಯು ಚೆನ್ನಾಗದೆ ತುಡ್ತಾ ಇರೋ ಏನಾನ ಎದ್ದೇಳಿಸ್ಬಿಟ್ಟು ಹೆಂಗಿದ್ಯಾ ಅಂತ ಕೇಳ್ದಂಗೈತಿದು. ನಾವೇನು ವಯಸ್ಸು ಎಲ್ಲ ಇದೀವಿ ಅವಾರ್ಯ ಕೇಳಕ್ಕೆ ಇರೋದು ಜೈಯಲ್ಲಿ. ಅಯ್ಯೋ ಹೀಗೆ ಸುಮ್ನೆ ಮಾತು ಕೇಳಿದೆ ಸರ್. ಓಕೆ ನೀವು ಯಾವ ಕೇಸ್ ಮೇಲೆ ಇಲ್ಲಿ ಬಂದಿದ್ದೀರಾ ಸರ್ ನೀವು? ನಾನಾ ಯಾ ಯಾ ದಿನ 5 ಜನ ಹುಡುಗಿರ್ನ ಬಿಡ್ದಂಗೆ ಕಾಲ್ ಮಸಾಜ್ ಮಾಡ್ತಿದ್ದೆ, ಮೆಸೇಜು ಕಾಲು ಮಾಡ್ತಿದ್ದೆ ಅಂದೆ ಅಮ್ಮ. ಮಗ ಈ ಡೈಲಾಗ್ ನಾವು ಡಬಲ್ ಮೀನಿಂಗ್ ಮಾಡ್ಬೇಕು ಅಂತಾನೆ ಹೇಳಿತ್ತು. ನಾನ್ ಡಬಲ್ ಮೀನಿಂಗ್ ಬಿಟ್ಟು ಎಷ್ಟು ತಿಂಗಳಾಯ್ತಾ ಏನ್ ಮಾತಾಡ್ತಾ ಇದ್ದೀನಿ ನೀನು? ಆಯ್ತಾಯ್ತು ಸಮಾಧಾನ ಸಮಾಧಾನ. ಅಲ್ಲ ಇಷ್ಟು ಸಣ್ಣ ಕೇಸ್ಗೆ ನಿಮ್ನ ಒಳಗ್ ಹಾಕ್ಬಿಟ್ಟು ನಾನು ಕಾಲು ಮೆಸೇಜು ಮಾಡ್ತಿದ್ದೆ ಯಾರ್ಗೆ ಅನ್ಕಂದ್ರೆ? ಯಾರ್ಗೆ? ಮಿನಿಸ್ಟ್ರು ಮಕ್ಕಳು, ಕಮಿಷನರ್ ಮಕ್ಕಳು, ಲಾಯರ್ ಮಕ್ಕಳು. ಹೌದು, ನೀನು ಜೈಲ್ಗಲ್ಲ ಗಲ್ಲಿಗೆರಿಸ್ಬೇಕಿತ್ತು. ಸರ್ ನೀವು ಯಾವ ಕೇಸ್ ಮೇಲೆ ಇಲ್ಲಿ ಬಂದಿರೋದು? ನಾವು ಹುಡ್ತಾಗ ನಮ್ಮ ಅಪ್ಪ ಎ ಇಂದ ಹೆಸರು ಇಡೋಣ ಅಂತ, ನಮ್ಮ ಅವ್ವ ಬಿ ಇಂದ ಇಡೋಣ ಅಂತ. ನಮ್ಮ ಅಪ್ಪನಿಗೆ ತಲೆ ಕೆಟ್ಟು ಮನೇಲಿ ಎಲ್ಲರನ್ನು ಕತ್ತರಿಸ್ಬಿಟ್ರು. ಅವತ್ತಿಂದ ಯಾರಾದ್ರೂ ಎ ಅಂದ್ರೆ ಎಲ್ಲ ಕತ್ತರಿಸ್ಕೊ ಬರ್ತಾ ಇದೀನಿ. ಅದಕ್ಕೆ ಈಗ ಇವನಿಗೆ ಕೆ ಇಂದ ಹೆಸರು ಇಟ್ಟಿದ್ದಾರೆ. ಅಲ್ಲ ಸರ್ ನಮ್ಗೆ ಏನ್ ನೀವಿಬ್ರೆ ಸ್ಕಿಟ್ ಮಾಡಿ ನಾವು ಮನೆಗೆ ಹೋಯ್ತೀವಿ. ಸರ್ ನೀವ್ ಯಾವ ಕೇಸ್ ಮೇಲೆ ಇಲ್ಲಿ ಬಂದಿರೋದು? ಪರವಾಗಿಲ್ಲ, ನಮ್ಮೂರು ಗುಂಡ್ಲುಪೇಟೆ. ನಾನು ಹಿಂಗೆ ಒಂದಿನ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಸೂರಿ ಅಂತ ಉಗುರಿದ್ಯಾ ಮಗ ಅಂತ ಕೇಳ್ದ. ಹ್ಞೂ ಮಗ ಇದೆ ಅಂತಂದೆ. ಒಂದ್ ಸ್ವಲ್ಪ ಕೆರಿತೀಯಾ ಅಂತಂದ. ನಾನು ಹೋಗಿ ಹಿಂಗ್ ಕೆರೆದೆ. ಮೈಯಲ್ಲಿರೋ ನವೆ ಎಲ್ಲ ನನಗ್ ಬಂದ್ಬಿಡ್ತು. ಅವತ್ತಿಂದ ಯಾವನಾರ ನನಗೆ ಮೈ ಮುಟ್ಟಿ ಮಾತಾಡಿಸ್ರೆ ಅಲ್ಲೇ ಅಡ್ಡ ಕತ್ತರಿಸ್ ಹಾಕ್ಬಿಡ್ತೀನಿ. ಒಂದು ದಿನ ನಡು ರೋಡಲ್ಲಿ ಬಸ್ ನಿಲ್ಸಿದ್ರಾ? ಇಲ್ಲ, ಒಬ್ಬನ ಅಡ್ಡ ಕತ್ತರಿಸಿದ್ದೆ. ಅವತ್ತೇ ನನಗೆ ಗುಂಡ್ಲುಪೇಟೆ ಗಂಡುಗಲಿ ಅಂತ ಬಿರುದು ಕೊಟ್ರಾ? ಇಲ್ಲ, ರೆಸ್ಟೋರೆಂಟ್ ಅಲ್ಲಿ ಬರ್ದು ಕೊಟ್ರು.